ಸಂಕೇತ್ ಸರ್, ಈಗ ಈ ಇಡೀ ವಿಚಾರದಲ್ಲಿ ಏನು ಅಂತ ಹೇಳಿದ್ರೆ ಟೆಕ್ನಿಕಾಲಿಟೀಸ್ ಇತ್ತು ಒಂದಷ್ಟು 2023ರಲ್ಲಿ, ಅದೆಲ್ಲ ಕರೆಕ್ಷನ್ ಮಾಡಿಕೊಂಡು ಮತ್ತೆ 2026ಅಲ್ಲಿ ಪ್ರೆಸೆಂಟ್ ಮಾಡಿದ್ರು. ಬೇರೆ ಏನೋ ಉದ್ದೇಶ ಇಲ್ಲ ಇದರ ಹಿಂದೆ. 543ರಲ್ಲೇ ಕೊಡಬಹುದಾಗಿತ್ತಲ್ಲ ಮೇಡಮ್ ಅಂತ ಅಶ್ವಿನಿ ಮೇಡಮ್ ನಾನು ಕೇಳಿದಾಗ ಅವ್ರು ಹೇಳ್ತಾ ಇದ್ರು, ಇವರು 850 ಕೊಡ್ತೀವಿ ಅಂದರೆ ಒಪ್ತಾ ಇಲ್ಲ, 543ಕ್ಕೆ ಇವ್ರು ಒಪ್ಕೊಳ್ತಾರಾ, ಕಾಂಗ್ರೆಸ್ ವಿರೋಧ ಮಾಡ್ತು ಅಂತ ಹೇಳಿ. ನಿಜಾನಾ ಇದು? ಇದರಲ್ಲಿ ಎರಡು ಮೂರು ವಿಚಾರಗಳು ಬಹಳ ಗಂಭೀರವಾಗಿದೆ. ಮೊದಲನೇದ್ದು 2011 ಸೆನ್ಸಸ್ ನಮ್ಮ ಮುಂದೆ ಇದೆ. 2020-21ಕ್ಕೆ ನಮ್ಮಲ್ಲಿ ಕೊರೋನಾ ಆಗಿತ್ತು, ಅವಾಗ ಸೆನ್ಸಸ್ ಮಾಡಕ್ ಆಗ್ಲಿಲ್ಲ. 2026ನೇ ಇಸ್ವಿಯಲ್ಲಿ ಸೆನ್ಸಸ್ ಈಗ ಸ್ಟಾರ್ಟ್ ಆಗಿದೆ. ಈಗಾಗಲೇ 4-5 ವರ್ಷ ಡಿಲೇ ಆಗಿದೆ. ಯಾವ ಕಾರಣಕ್ಕಾಗಿದೆ? ಕೊರೋನಾ ಮಾತ್ರ 20-21ಕ್ಕೆ ಇದ್ರೂ ಕೂಡ ಈಗ ಆದ್ರೂ ಕೂಡ 6-7 ವರ್ಷ ಡಿಲೇ ಕಾಣ್ತಾ ಇದೆ. 2027ಕ್ಕೆ ಸೆನ್ಸಸ್ ರಿಪೋರ್ಟ್ ಬಂತು ಅಂದ್ರೆ ಕ್ಲಾರಿಟಿ ಸಿಗುತ್ತೆ. 2011 ಸೆನ್ಸಸ್ಗೂ 2027 ಸೆನ್ಸಸ್ಗೂ 16 ವರ್ಷ ಗ್ಯಾಪ್ ಆಗುತ್ತೆ. ಸಾಕಷ್ಟು ವ್ಯತ್ಯಾಸಗಳು ಬರ್ತವೆ. ಆ 2027 ಸೆನ್ಸಸ್ ದಲ್ಲಿ ಬಹಳ ಕ್ಲಾರಿಟಿ ಸಿಗುತ್ತೆ. ಆಕ್ಚುಯಲ್ ಇವತ್ತಿನ ಪರಿಸ್ಥಿತಿ ಏನು ಅನ್ನೋದು ಗೊತ್ತಾಗುತ್ತೆ. ಇವತ್ತಿನ ಪರಿಸ್ಥಿತಿ ಆಧಾರದ ಮೇಲೆ ಎಷ್ಟು ಕಾನ್ಸ್ಟಿಟ್ಯೂನ್ಸಿ ಬರ್ತವೆ, ಎಲ್ಲಿ ಬರ್ತವೆ, ಏನು ಎಂತ ಡಿಲಿಮಿಟೇಷನ್ ಎಕ್ಸರ್ಸೈಸ್ ಮಾಡೋದಕ್ಕೆ ಕ್ಲಾರಿಟಿ ಸಿಗುತ್ತೆ. ಹೊಸ ಸೆನ್ಸಸ್ ಬೇಡ ಅಂತನ ಇದ್ರ ಹಿಂದೆ ಇರೋ ಉದ್ದೇಶ ಒಂದು. ಇವತ್ತಿನ ರಿಯಾಲಿಟಿನ ಎಕ್ಸೆಪ್ಟ್ ಮಾಡೋದು ಬೇಡ ಅಂತನ ಎರಡನೇದ್ದು. 2011 ಸೆನ್ಸಸ್ಗೆ ಯಾಕೆ ನಾವು ಮುಗಿ ಬೀಳ್ತಾ ಇರೋದು? ನಾವು ಸದ್ಯದಲ್ಲಿ ಡಿಮಿಟೇಷನ್ ಬೇಕು, ಡಿಲಿಮಿಟೇಷನ್ ಬೇಕು ಅಂತ ನಾವು ಅನ್ನೋದಾದ್ರೆ ಸದ್ಯದ ರಿಪೋರ್ಟ್ ಯಾಕೆ ಬೇಡ, ನಮಗೆ ಎಷ್ಟೊಂದು ತರಾತುರಿ ಏಕೆ? ಇದು ಎರಡನೇದ್ದು. ಮೂರನೇ ವಿಚಾರ, ಡಿಲಿಮಿಟೇಷನ್ ಎಕ್ಸರ್ಸೈಸ್ಗೆ ಸಾಕಷ್ಟು ಅದರಲ್ಲಿ ಪ್ರೊಸೀಜರ್ ಇದೆ. ಒಂದು ಡಾಟಾ ಕಲೆಕ್ಟ್ ಮಾಡ್ಕೋಬೇಕು ಸೆನ್ಸಸ್ ಆದ ನಂತರ, ಕಾಸ್ಟ್ ಬೇಸಿಸ್ ಮೇಲೆಲ್ಲ ಡೀಟೇಲ್ಸ್ ಬಂದ ನಂತರ ಒಂದೊಂದೇ ಅದರಲ್ಲಿ ಡಾಟಾ ಕ್ರೋಢೀಕರಣ ಮಾಡಿ, ಆ ನಂತರ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಅದರಲ್ಲಿ ವಿಚಾರಗಳು, ಯಾವ ಕಾನ್ಸ್ಟಿಟ್ಯೂನ್ಸಿಲಿ ಏನಿದೆ, ಯಾವ ತರ ಇದೆ ಅನ್ನೋದ್ರ ಬಗ್ಗೆ ಪ್ರೊಸೀಜರ್ ಇರುತ್ತೆ. ದಟ್ ಡಿಲಿಮಿಟೇಷನ್ ಎಕ್ಸರ್ಸೈಸ್ ವಿಲ್ ಟೇಕ್ ಅರೌಂಡ್ 4 to 5 years ಆಫ್ಟರ್ ದ ಸೆನ್ಸಸ್. ಏನೇ ಅರ್ಜೆಂಟ್ ಮಾಡಿದೇವೆ ಅಂತಂದ್ರೂ ಕೂಡ ಮಿನಿಮಮ್ 3ರಿಂದ 3.5 ವರ್ಷ ತೊಳತ್ತದು. ಈಗ ಸೆನ್ಸಸ್ 1.5-2 ವರ್ಷ, ಆ ನಂತರ ಅದು ಡಿಲಿಮಿಟೇಷನ್ ಎಕ್ಸರ್ಸೈಸ್ ಅನದರ್ 3 years, ಟೋಟಲ್ 5 years. ಅಂದ್ರೆ 5 ವರ್ಷದವರೆಗೆ ಮಹಿಳೆಯನ್ನ ರಿಸರ್ವೇಶನ್ ನಿಂದ ವಂಚಿತ ಮಾಡೋ ಉದ್ದೇಶನ ಇದು. ಅದ್ರ ಬಗ್ಗೆ ಸ್ಪಷ್ಟತೆ ಬೇಕು. ಮತ್ತೆ ಎರಡನೇದ್ದು 850 ಅಂತ ಇವತ್ತೇನ್ ನಂಬರ್ ಕೊಡ್ತಾ ಇದಾರಲ್ಲ, ನಾನು ಕೇಳ್ತೇನೆ, ಸೆನ್ಸಸ್ ಇಲ್ಲದೇನೆ ಯಾವ ಆಧಾರದ ಮೇಲೆ 850 ಹೇಳ್ತಾ ಇದಾರೆ ಇವರು? ಈಗಾಗಲೇ ಡಿಲಿಮಿಟೇಷನ್ ಎಕ್ಸರ್ಸೈಸ್ ಮಾಡಿಬಿಟ್ರ ಇವರು? ಸರ್, ಸೆನ್ಸಸ್ 2011 ಅಂತ. ಈಗ ಸಂಕೇತ್ ಸರ್, ಎರಡು ವಿಚಾರ ಇಲ್ಲಿ ಬಂದಿದ್ದು. ಒಂದು, ಬಿಲ್ಲಲ್ಲಿ ಇಲ್ಲದೆ ಇರತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಬಿಲ್ಲಲ್ಲಿ ಇಲ್ಲ, ಇದು ಮಸೂದೆಯಲ್ಲಿ ಅವರು ಮಂಡಿಸಿಯೇ ಇಲ್ಲ. ಇದನ್ನ ಏನಂತ ಹೇಳಿದ್ರು, 50% ಹಾಗೆ ಜಾಸ್ತಿ ಆಗಿಬಿಡುತ್ತೆ ನಿಮಗೆ ಅಂತ ಓರಲಿ ಬಾಯಿ ಮಾತಲ್ಲಿ ಹೇಳಿದ್ದು. ಬಿಲ್ ಲೆಕ್ಕಕ್ಕೆ ಬಂದಾಗ 2011 ಸೆನ್ಸಸ್ ಅಂತ ಮಾತಾಡಿದ್ದು. ಬಟ್ 50 ಜಾಸ್ತಿ ಆಗುತ್ತಲ್ರಿ, ಯಾವ ರಾಜ್ಯಕ್ಕೂ ಅನ್ಯಾಯ ಆಗಲ್ವಲ್ರಿ, ಈಗ 28 ಇದೆ, 42 ಆಗಿಬಿಡುತ್ತೆ ನಿಮಗೆ. ಈ ಥರದೊಂದು ವಾದ ಬಂತಲ್ಲ, ಇದನ್ನು ನಾಳೆ ಡಿಲಿಮಿಟೇಷನ್ ಕಮಿಟಿಯವರು ಒಪ್ಪಬಹುದು ಅಥವಾ ತಿರಸ್ಕರಿಸಬಹುದು. ಇದು ಬರೀ ಬಾಯಿ ಮಾತಲ್ಲಿದ್ದಂಥ ವಿಚಾರ. ಅವ್ರು ಹೇಳಿದ್ದೇ 2011 ಅಂತ, ಅದೇ ಮಾನದಂಡ ಅಂತ. ಈಗ ನೋಡಿ, ಒಬ್ರು ದಿನಗೂಲಿ ವರ್ಕರ್ ಇರ್ತಾರೆ, ದಿನಗೂಲಿ ಕೆಲಸದವರು. ಒಂದು ದಿನ ಮಾಡಿದ್ದು ಅವತ್ತಿನ ದಿನ ಕೊಟ್ಬಿಟ್ರೆ ಅವ್ರದ್ದು ಮುಗಿದು ಹೋಗ್ತದೆ. ಅವ್ರು ಅವತ್ತಿಗೆ ಅರ್ಹರಿರ್ತಾರೆ. ಮೊದಲನೇ ದಿನ ಅವ್ರ ಕಡೆ ಕೆಲಸ ಮಾಡಿಸ್ಕೊಂಡು, ಇಲ್ಲಪ್ಪ 2ನೇ ದಿನಾನೂ ಮಾಡು, 3ನೇ ದಿನಾನೂ ಮಾಡು, 4ನೇ ದಿನಾನೂ ಮಾಡು, 1 ವಾರ ಪೂರ್ತಿ ಮಾಡು, 1 ವಾರದ ನಂತರ ನಿಮಗೆ ಕೊಡ್ತೀನಿ, ಅದೆಲ್ಲ ಹೋಗ್ತದೆ, ನಿಮ್ಗೆ ಕೊಡ್ತೀನಲ್ಲ ಎಲ್ಲ ಸೇರಿಸಿ ಅಂತಂದ್ರೆ 1 ವಾರ ವೇಟ್ ಮಾಡಕ್ ಆಗತ್ತ ಅವ್ರಿಗೆ? ಅವ್ರ ಹಕ್ಕದು. ಹಾಗಾಗಿ ಈ ರಿಸರ್ವೇಶನ್ ಆಫ್ ಎ ವುಮನ್ ಫಾರ್ ಎ ವುಮನ್ ಇನ್ ದಿ ಎಲೆಕ್ಟರಲ್ ಕಾನ್ಸ್ಟಿಟ್ಯೂನ್ಸೀಸ್ ಈಸ್ ಹರ್ ಫಂಡಮೆಂಟಲ್ ರೈಟ್. ಅದನ್ನ ನೀವು ತರಾತುರಿ ಮಾಡಲಾರದೆ ಇಮಿಡಿಯೇಟ್ ಆಗಿ ಕೊಟ್ಬಿಡ್ಬೇಕು. ತರಾತುರಿಯಿಂದ ಕೊಡ್ಬೇಕಂದ್ರೆ ಸುಮ್ನೆ ಅದರಲ್ಲಿ ಕಾಲಹರಣ ಮಾಡಬಾರ್ದು. ನಿಜವಾಗ್ಲೂ ಕೊಡಲೇಬೇಕು ಅನ್ನೋ ಉದ್ದೇಶ ಇತ್ತು ಅಂದ್ರೆ, ಟೈಮ್ ಪಾಸ್ ಮಾಡೋದಿದ್ರೆ ಡಿಲಿಮಿಟೇಷನ್ ನೆಪ ಹೇಳಿ, ಟೈಮ್ ಪಾಸ್ ಮಾಡೋದಿದ್ರೆ ಸೆನ್ಸಸ್ ಹೇಳಿ, ಟೈಮ್ ಪಾಸ್ ಮಾಡೋದಿದ್ರೆ ಕಮಿಷನ್ ಕಾನ್ಸ್ಟಿಟ್ಯೂಟ್ ಆಗಿಲ್ಲ ಅಂತ ಹೇಳಿ, ಅದಕ್ಕಿನ್ನು ಸುಪ್ರೀಂ ಕೋರ್ಟ್ ಜಡ್ಜ್ ಅಪಾಯಿಂಟ್ ಮಾಡಿಲ್ಲ ಅಂತ ಹೇಳಿ, ಅವ್ರು ಇನ್ನೂ ಒಪ್ಪಿಗೆ ಕೊಟ್ಟಿಲ್ಲ ಅಂತ ಹೇಳಿ, ಹಂಗೆ 2030-35-40 ಇದು ಎಳಿಬೇಕು ಅಂದ್ರೆ ಇದೇನು ಬಹಳ ಈಸಿ ವಿಚಾರಗಳು. ಅದಕ್ಕೆ ಕೊಡಬೇಕು ಅಂದ್ರೆ ಅದು ಆ ತರ ಇಚ್ಛೆ ಇತ್ತು ಅಂದ್ರೆ, ಇಚ್ಛಾಶಕ್ತಿ ಇತ್ತು ಅಂದ್ರೆ ಇಮಿಡಿಯೇಟ್ ಆಗಿ. ಫೈನ್. ನಾನು